ಒಂದ್ ಕಡೆ ರಾಜ್ಯದಲ್ಲಿ ಬಹಿರಂಗ ಹೇಳಿಕೆ, ಮತ್ತೊಂದು ಕಡೆ ಭ್ರಷ್ಟಾಚಾರ ಆರೋಪ. ಈ ವಿಚಾರ ಕೇಳಿ ಬರ್ತಾ ಇದೆ. ಈಗ ಸಿಎಂ ನಿವಾಸಕ್ಕೆ ರಾಜು ಕಾಗೆ ಸಚಿವ ಜಮೀರ್ ಭೇಟಿಯನ್ನು ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಬಹಿರಂಗ ಹೇಳಿಕೆ ಕೊಡ್ತಾ ಇದ್ದಾರೆ, ಮತ್ತೊಂದು ಕಡೆ ಭ್ರಷ್ಟಾಚಾರದ ಆರೋಪ. ಈಗ ಸಿಎಂ ನಿವಾಸದಲ್ಲಿ ಮೀಟಿಂಗ್ ನಡೀತಾ ಇದೆ. BR ಪಾಟೀಲ್ಗೂ ಮುನ್ನ ಜಮೀರ್ ಆಗಮನಿಸಿದ್ದಾರೆ. ಸಿಎಂ ಕಾವೇರಿ ನಿವಾಸದಲ್ಲಿ ನಾಯಕರ ಮಾತುಕತೆ ನಡೀತಾ ಇದೆ. ಸಿಎಂ ಜೊತೆ ಚರ್ಚಿಸಿ ತೆರಳಿದ್ದಾರೆ ಶಾಸಕ ರಾಜು ಕಾಗೆ. ಈಗಾಗಲೇ ಸಿಎಂ ಜೊತೆ ಮಾತನಾಡಿ ಅಲ್ಲಿದ್ದ ತೆರಳಿದ್ದಾರೆ. ಬೇಳೂರು ಗೋಪಾಲಕೃಷ್ಣ ಹಾಗೆ ಹಲವು ಶಾಸಕರು ಈಗ ಸಿಎಂ ನಿವಾಸಕ್ಕೆ ಭೇಟಿಯನ್ನು ಕೊಟ್ಟಿರೋದು. ಹೀಗಾಗಿ ಒಂದ್ ಕಡೆ BR ಪಾಟೀಲ್ ಅವರ ಬರುವಿಕೆಗಾಗಿ ಸಿಎಂ ಕಾಯ್ತಾ ಇದ್ದಾರೆ. ಜಮೀರ್ ಕೂಡ ಆಗಮಿಸಿದ್ದಾರೆ. ಹಲವು ವಿಚಾರಗಳನ್ನ ಚರ್ಚೆ ಮಾಡ್ತಾ ಇದ್ದಾರೆ. ಒಂದ್ ಕಡೆ ಸ್ವಪಕ್ಷದ ವಿರುದ್ಧವಾಗಿ ಹಲವು ಶಾಸಕರು ಹೇಳಿಕೆಯನ್ನು ಕೊಡ್ತಾ ಇದ್ರು, ಬಹಿರಂಗವಾಗಿ ಹೇಳಿಕೆ. ಮತ್ತೊಂದು ಕಡೆ ವಸತಿ ಇಲಾಖೆಯಲ್ಲಿ ಭ್ರಷ್ಟಾಚಾರ ನಡೆದಿದೆ ಅಂತ ಒಂದು ಆಡಿಯೋ ವೈರಲ್ ಆಗಿತ್ತು. ಅದರಲ್ಲಿ BR ಪಾಟೀಲ್ ಮತ್ತು ಜಮೀರ್ ಆಪ್ತ ಕಾರ್ಯದರ್ಶಿ ಸರ್ಫರಾಜ್ ಖಾನ್ ಮಾತನಾಡಿದ್ರು. ಆ ಆಡಿಯೋ ವೈರಲ್ ಆದಂತ ಬೆನ್ನಲ್ಲೇ ಈಗ ರಾಜ್ಯದಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇತ್ತು. ಈಗ ಸಿಎಂ ಅವರು ದೆಹಲಿಯಿಂದ ವಾಪಸ್ ಆಗಿ ಮೀಟಿಂಗ್ ಅನ್ನು ಮಾಡ್ತಾ ಇದ್ದಾರೆ. ವಸತಿ ಇಲಾಖೆ ಭ್ರಷ್ಟಾಚಾರದ ಆರೋಪ ಹಿನ್ನೆಲೆ ಸಿಎಂ ಬುಲಾವ್ ಬೆನ್ನಲ್ಲೇ ಲೀಡರ್ಸ್ ಆಗಮಿಸಿದ್ದಾರೆ. ಈಗ ಅವರ ನಿವಾಸಕ್ಕೆ ಜಮೀರ್ BR ಪಾಟೀಲ್ ಜೊತೆ ಚರ್ಚೆ ಮಾಡ್ತಾರೆ ಸಿಎಂ ಸಿದ್ದರಾಮಯ್ಯ. ಶಾಸಕ BR ಪಾಟೀಲ್ಗಾಗಿ ಸಿಎಂ ಸಿದ್ದರಾಮಯ್ಯ ಕಾಯ್ತಾ ಇದ್ದಾರೆ. ವಸತಿ ಇಲಾಖೆಯಲ್ಲಿ ಭ್ರಷ್ಟಾಚಾರದ ಆರೋಪ ಕೇಳಿ ಬಂದಿತ್ತು. ಹೀಗಾಗಿ ದೆಹಲಿಯಿಂದ ಸಿಎಂ ಬಂದ ಬಳಿಕ ಈಗ ಇಬ್ಬರನ್ನ ಕರೆಸಿ ಮೀಟಿಂಗ್ ಅನ್ನ ಮಾಡ್ತಾ ಇರುವಂತದ್ದು. ಈಗಾಗಲೇ BR ಪಾಟೀಲ್ ಅವರ ಬರುವಿಕೆಗಾಗಿ ಸಿಎಂ ಸಿದ್ದರಾಮಯ್ಯ ಕಾಯ್ತಾ ಇದ್ದಾರೆ. ಒಂದ್ ಕಡೆ ಜಮೀರ್ ಅವರು ಈಗಾಗಲೇ ಆಗಮಿಸಿದ್ದಾರೆ ಸಿಎಂ ಕಾವೇರಿ ನಿವಾಸಕ್ಕೆ. ಹಲವು ವಿಚಾರಗಳ ಬಗ್ಗೆ ಈ ಒಂದು ಏನು ಭ್ರಷ್ಟಾಚಾರ ಆರೋಪ ಕೇಳಿ ಬರ್ತಾ ಇದೆ ಅಲ್ಲ, ಈ ವಿಚಾರಕ್ಕೆ ಚರ್ಚೆಯನ್ನು ಮಾಡ್ತಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ರಾಘವೇಂದ್ರ ಲೈವ್ ಸಂಪರ್ಕದಲ್ಲಿದ್ದಾರೆ. ರಾಘವೇಂದ್ರ, ಇದೀಗ ಒಂದ್ ಕಡೆ ಬಹಿರಂಗ ಹೇಳಿಕೆ, ಮತ್ತೊಂದ್ ಕಡೆ ಭ್ರಷ್ಟಾಚಾರ ಆರೋಪ. ಈಗ ಸಿಎಂ ಸಿದ್ದರಾಮಯ್ಯ ಸಭೆಯನ್ನ ಮಾಡ್ತಾ ಇರೋದು, ಈ ಸಭೆ ಎಷ್ಟು ಮಹತ್ವವನ್ನ ಪಡಿಬಹುದು ಅಂತ? ಪ್ರವೀಣ್, ಏನಂದ್ರೆ ಕಾಂಗ್ರೆಸ್ನಲ್ಲಿ ಎದ್ದಿರ್ತಕ್ಕಂತಹ ಅಸಮಾಧಾನವನ್ನ ತಣ್ಣಗೆ ಮಾಡೋದಕ್ಕೆ ಸಿಎಂ ಅವರು ಖುದ್ದಾಗಿ ಈಗ ಎಂಟ್ರಿ ಆಗಿರ್ತಕ್ಕಂಥದ್ದು. ದೆಹಲಿಯಿಂದ ಬರ್ತಿದ್ದಾಗೆ ಸಿಎಂ ಅವರು ಏನು ಅಸಮಾಧಾನಗೊಂಡಂತಹ ಕೆಲವೊಂದಿಷ್ಟು ಶಾಸಕರನ್ನ ಕರೆಸಿ ಮಾತನಾಡುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಅದರಲ್ಲಿ ಮೊದಲಿಗರಾಗಿ ರಾಜು ಕಾಗೆ ಅವರು ಏನೋ ಅನುದಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಿರಂಗವಾಗಿ ಹೇಳಿಕೆಯನ್ನ ಕೊಟ್ಟಿದ್ರು. ಇದೇ ರೀತಿ ಸರ್ಕಾರದಲ್ಲಿ ಅನುದಾನವನ್ನ ಕೊಡಲಿಲ್ಲ ಅಂದ್ರೆ ನಾವು ಕ್ಷೇತ್ರದಲ್ಲಿ ಜನರಿಗೆ ಮುಖ ತೋರಿಸೋದಕ್ಕಾಗೋದಿಲ್ಲ ಅನ್ನೋ ಒಂದು ಮಾತನ್ನ ಹೇಳಿದ್ರು. ಇದೀಗ ಅವರನ್ನ ಕರೆಸಿ ಮಾತನಾಡುವಂತಹ ಪ್ರಯತ್ನವನ್ನ ಸಿಎಂ ಅವರು ಮಾಡಿದ್ದಾರೆ. ಇನ್ನು ಪ್ರಮುಖವಾಗಿರ್ತಕ್ಕಂಥ ವಿಚಾರ ಏನಂದ್ರೆ BR ಪಾಟೀಲ್ ಅವರು ಕಳೆದ ಒಂದು ವಾರದಿಂದನೂ ಸಹ ನಿರಂತರವಾಗಿ ಸರ್ಕಾರದಲ್ಲಿ ಏನೋ ವಸತಿ ಇಲಾಖೆಯಲ್ಲಿ ಕೊಟ್ಟಂತಹ ಒಂದು ಏನು ನನ್ನ ಪತ್ರಕ್ಕೆ ಮನ್ನಣೆಯನ್ನು ಕೊಡದೆ ಗ್ರಾಮ ಪಂಚಾಯತಿ ಸದಸ್ಯರು ನನ್ನದೇ ಆದ ಪತ್ರವನ್ನು ಕೊಟ್ಟು ದುಡ್ಡನ್ನ ಕೊಟ್ಟು ನಿವೇಶನವನ್ನ ಅವರು ಅಲಾಟ್ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಬಹಿರಂಗವಾಗಿ ಹೇಳಿಕೆಯನ್ನು ಕೊಟ್ಟಿದ್ರು. ಆ ಹೇಳಿಕೆಗೆ ನಾನು ಬದ್ಧವಾಗಿದ್ದೇನೆ. ಸರ್ಕಾರದಲ್ಲಿ ಇದೇ ರೀತಿ ಮುಂದುವರೆದ್ರೆ ಮುಂದೊಂದು ದಿನ ಸರ್ಕಾರ ಪತನವಾದರೂ ಸಹ ಅಚ್ಚರಿ ಇಲ್ಲ ಅನ್ನೋ ಹೇಳಿಕೆಯನ್ನ ಕೊಟ್ಟಿದ್ರು. ನೇರವಾಗಿ ಅವರು ಶಾಸಕರ ಸಚಿವರ ಹೆಸರನ್ನಾಗಲಿ ಅಥವಾ ಸಚಿವರ ಆತ್ಮೀಯ ಸಲಹೆಗಾರನಾಗ್ಲಿ ಯಾರನ್ನೂ ಸಹ ಅವರು ಇಲ್ಲಿ ದ್ವೇಷಿಸಿರ್ಲಿಲ್ಲ. ಆದ್ರೆ ನಾನು ಕೊಟ್ಟಂತಹ ಪತ್ರಕ್ಕೆ ಮನ್ನಣೆ ಸಿಕ್ಕಿಲ್ಲ ಅಂತ ಹೇಳ್ಬಿಟ್ಟು ತಮ್ಮ ಅಸಮಾಧಾನವನ್ನ ತೋಡ್ಕೊಂಡಿದ್ರು. ಈ ನಿಟ್ಟಿನಲ್ಲಿ ಸಿಎಂ ಅವರು ಕರೆದು ಮಾತನಾಡುವಂತಹ ಪ್ರಯತ್ನವನ್ನ ಇವತ್ತು ಮಾಡಿದ್ದಾರೆ. ಆದ್ರೆ ಇಲ್ಲಿವರೆಗೂ ಸಹ ಏನೋ ಸಿಎಂ ಅವರ ನಿವಾಸಕ್ಕೆ BR ಪಾಟೀಲ್ ಅವರು ಆಗಮಿಸಿಲ್ಲ. ಅದರ ಬದಲಾಗಿ DCM ಅವರ ನಿವಾಸಕ್ಕೆ BR ಪಾಟೀಲ್ ಅವರು ಹೋಗಿ DCM ಅವರ ಜೊತೆ ಚರ್ಚೆಯನ್ನ ಮಾಡಿದ್ದಾರೆ. ಆದ್ರೆ 8 ಗಂಟೆ ಆದ್ರೂ ಸಹ BR ಪಾಟೀಲ್ ಅವರು ಸಿಎಂ ಅವರ ನಿವಾಸಕ್ಕೆ ಬಂದಿಲ್ಲ. ಆದ್ರೆ BR ಪಾಟೀಲ್ ಅವರಗೋಸ್ಕರನೇ ಜಮೀರ್ ಅಹಮದ್ ಅವರು ಸಿಎಂ ಅವರು ಅವರನ್ನ ಕರೆಸ್ಕೊಂಡಿದ್ರು. ಇಬ್ಬರನ್ನ ಮುಖಾಮುಖಿ ಕೂರಿಸಿ ಆ ಸಮಸ್ಯೆ ಏನಿದೆ ಆ ಸಮಸ್ಯೆಯನ್ನು ಬಗೆಹರಿಸುವಂತ ಪ್ರಯತ್ನವನ್ನ ಸಿಎಂ ಅವರು ಮಾಡೋದಕ್ಕೆ ಮುಂದಾಗಿದ್ರು. ಆದ್ರೆ ಎಷ್ಟೊತ್ತಾದ್ರೂ BR ಪಾಟೀಲ್ ಅವರು ಬಂದಿಲ್ಲ. ಈಗಷ್ಟೇ ಜಮೀರ್ ಅಹಮದ್ ಖಾನ್ ಅವರು ಸಿಎಂ ಅವರ ನಿವಾಸದಿಂದ ಹೊರಟು ಹೋಗಿರ್ತಕ್ಕಂಥದ್ದು. ಹೀಗಾಗಿ ಈಗ ಮತ್ತೆ BR ಪಾಟೀಲ್ ಅವರು ಬರ್ತಾರಾ ಅಥವಾ ಮತ್ತೆ ಸಮಯಾವಕಾಶವನ್ನ ಕೇಳ್ತಾರ ಅನ್ನೋದ್ರ ಬಗ್ಗೆ ಸಹ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಆದ್ರೆ ಒಂದಂತೂ ಸತ್ಯ, ದೆಹಲಿ ಪ್ರವಾಸದ ಬಳಿಕ ಸಿಎಂ ಅವರು ಫುಲ್ ಅಲರ್ಟ್ ಆಗಿರ್ತಕ್ಕಂಥದ್ದು. ಯಾರು ಅಸಮಾಧಾನಿತ ಶಾಸಕರಿದ್ದಾರೆ ಮತ್ತೆ ಕೆಲವೊಂದಿಷ್ಟು ನಾಯಕರಿದ್ದಾರೆ ಅವರನ್ನ ಕರೆದು ಎಲ್ಲವನ್ನೂ ಸಹ ಸರಿಪಡಿಸ್ತೀನಿ ಅನ್ನೋ ಮಾತನ್ನ ಹೇಳುವ ಮುಖಾಂತರ ಅವರನ್ನ ಸಮಾಧಾನ ಮಾಡಿಸುವಂತ ಪ್ರಯತ್ನವನ್ನ ಸಿಎಂ ಅವರು ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಪ್ರವೀಣ್, ರಾಘವೇಂದ್ರ, ಈಗ BR ಪಾಟೀಲ್ ಅವರು ಬರುವಂತ ಸಾಧ್ಯತೆ ಇದೆನಾ ಹೇಗೆ ಅಂತ ಈಗ ಆ ಒಂದು ಮೀಟಿಂಗ್ಗೆ? ಖಂಡಿತವಾಗೂ ಪ್ರವೀಣ್, ಯಾಕಂದ್ರೆ ಕಳೆದ 7 ಗಂಟೆಯಿಂದನೂ ಸಹ BR ಪಾಟೀಲ್ ಅವರು ಬರ್ತಾರೆ, ಆಗ ಬರ್ತಾರೆ, ಈಗ ಬರ್ತಾರೆ ಅಂತಾನೂ ಸಹ ಹೇಳಲಾಗೈತೆ. ಆದ್ರೆ ಸಿಎಂ ಅವರ ನಿವಾಸಕ್ಕೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ತಮ್ಮ ನಿವಾಸದಿಂದ ಹೊರಟಂತಹ BR ಪಾಟೀಲ್ ಅವರು ನೇರವಾಗಿ DCM DK ಶಿವಕುಮಾರ್ ಅವರನ್ನ ಭೇಟಿ ಮಾಡಿ ಕೆಲವೊಂದಿಷ್ಟು ಚರ್ಚೆ ನಡೆಸಿ ಅಲ್ಲಿಂದ ಹೊರಟು ಹೋಗಿರ್ತಕ್ಕಂಥದ್ದು. ಇಷ್ಟೊತ್ತಾದ್ರೂ ಸಹ ಸಿಎಂ ಅವರ ನಿವಾಸಕ್ಕೆ ಬಂದಿಲ್ಲ. ಎಲ್ಲೋ ಒಂದ್ ಕಡೆ ಜಮೀರ್ ಅಹಮದ್ ಅವರು ಸಿಎಂ ನಿವಾಸದಿಂದ ತೆರಳಿದನ್ನು ನೋಡಿದ್ರೆ ಎಲ್ಲೋ ಒಂದ್ ಕಡೆ BR ಪಾಟೀಲ್ ಅವರು ಬರೋದು ಬಹುತೇಕ ಡೌಟ್ ಅಂತಾನೂ ಸಹ ಹೇಳಲಾಗೈತೆ. ಹೀಗಾಗಿ ಸಿಎಂ ಅವರ ಮಾತಿಗೂ ಸಹ
ಕೇರ್ ಮಾಡದ ಬಿ ಆರ್ ಪಾಟೀಲ್ ಅವರು ತಮ್ಮ ಮುನಿಸನ್ನ ಮುಂದುವರಿಸಿದ್ದಾರೆ ಅಂತಾನೂ ಸಹ ಹೇಳಲಾಗೈತೆ. ಆದರೆ ಸಿಎಂ ಅವರು ಬಿ ಆರ್ ಪಾಟೀಲ್ ಅವರಿಗೆ ಮತ್ತೆ ಕರೆ ಮಾಡಿ ಕರೆದು ಮಾತನಾಡಿಸುವ ಸಾಧ್ಯತೆಗಳು ದಟ್ಟವಾಗಿದ್ದಾವೆ. ಯಾಕಂದ್ರೆ ಹೈಕಮಾಂಡ್ ನಾಯಕರು ಒಂದು ಸ್ಪಷ್ಟವಾಗಿರ್ತಕ್ಕಂಥ ಸೂಚನೆಯನ್ನ ಕಟ್ಟಪ್ಪಣೆಯನ್ನ ಸಿಎಂ ಅವರಿಗೆ ಮಾಡಿರ್ತಕ್ಕಂಥದ್ದು. ಈಗ ಈ ಸರ್ಕಾರದಲ್ಲಿ ಎದ್ದಿರ್ತಕ್ಕಂಥ ಅಸಮಾಧಾನವನ್ನ ಕೂಡಲೇ ನೀವು ಹೋಗಲಾಡಿಸಬೇಕು, ಕರೆದು ಮಾತನಾಡಬೇಕು ಅಂತ ಸಹ ಸೂಚನೆಯನ್ನ ಕೊಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ಈಗ ಒಬ್ಬೊಬ್ಬರನ್ನೇ ಕರೆದು ಸಿಎಂ ಅವರು ಸಹ ಮಾತನಾಡ್ತಾ ಇದ್ದಾರೆ. ಅದರಲ್ಲಿ ಮೊದಲಿಗರಾಗಿ ರಾಜು ಕಾಗೆ ಅವರನ್ನ ಕರೆದು ಮಾತನಾಡಿರ್ತಕ್ಕಂಥದ್ದು. ಇನ್ನು ಬಿ ಆರ್ ಪಾಟೀಲ್ ಅವರು ಯಾವಾಗ ಬರ್ತಾರೆ ಅನ್ನೋದನ್ನು ಸಹ ಇನ್ನು ಕನ್ಫರ್ಮೇಶನ್ ಸಿಕ್ಕಿಲ್ಲ. ಆದ್ರೆ ಅವರು 8 ಗಂಟೆ ಒಳಗಾಗಿ ನಾನು ಸಿಎಂ ಅವರ ನಿವಾಸಕ್ಕೆ ಹೋಗ್ತೀನಿ ಅಂದ್ರು. ಇಲ್ಲಿವರೆಗೂ ಸಹ ಬಿ ಆರ್ ಪಾಟೀಲ್ ಅವರು ಸಿಎಂ ನಿವಾಸಕ್ಕೆ ಬಂದಿಲ್ಲ. ಈಗ ಬಿ ಆರ್ ಪಾಟೀಲ್ ಅವರ ನಡೆ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಪ್ರವೀಣ್. ಓಕೆ, ಥ್ಯಾಂಕ್ ಯು ರಾಘವೇಂದ್ರ ತಮ್ಮೆಲ್ಲ ಮಾಹಿತಿಗೆ.